ತಾವೆಲ್ಲ ಮುನ್ಷಿ ಪ್ರೇಮಚಂದ್ರ ಹೆಸರು ಕೇಳಿರ್ತೀರಿ. ಹಿಂದಿ ಸಾಹಿತ್ಯ ಲೋಕದ ಶಿಖರ ಅವರು ಪ್ರೇಮಚಂದ್ರ. ಅವ್ರ ಉಪನ್ಯಾಸಗಳು ಎಂಥ ಉಪನ್ಯಾಸಗಳು, ಅತ್ಯಂತ ಜನಪ್ರಿಯವಾದಂಥದ್ದು. ಸಮಾಜದಲ್ಲಿ ನಡೀತಿರುವಂತಹ, ಧಾರ್ಮಿಕದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳಿಗೆ ಒಂದು ಪ್ರತಿಬಿಂಬವಾಗಿದ್ದಂತಹ ಕೃತಿಗಳು ಜನಜಾಗೃತಿಯನ್ನ ಮಾಡಿದ್ದು. ಪ್ರೇಮಚಂದ್ರು ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು. ಅವ್ರನ್ನ ಜನ ಹೇಳುದು ಅತ್ಯಂತ ಮೃದು ಸ್ವಭಾವದ ಮನುಷ್ಯ, ಒಂದು ಸಲ ಮಕ್ಕಳಿಗೆ ಬೈದವರಲ್ಲ, ಅತ್ಯಂತ ಶಾಂತ ಮನಸ್ಸಿನ ವ್ಯಕ್ತಿ ಅಂತ ಎಲ್ಲರೂ ಗುರುತಿಸ್ತಾ ಇದ್ರು ಪ್ರೇಮಚಂದ್ರನ. ಅವರು ಬದುಕಿದ್ದುದು ಗೋರಖ್ಪುರದಲ್ಲಿ. ಈ 1920 ಸುಮಾರದಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು. ಆಗೊಂದು ಪ್ರಸಂಗ ನಡೀತು. ಪ್ರೇಮಚಂದ್ರು ಒಂದು ಹಸು ಸಾಕಿದ್ರು, ತುಂಬಾ ಪ್ರೀತಿ ಅದ್ರ ಮೇಲೆ. ಅದನ್ನ ಕಟ್ಟಿ ಶಾಲೆಗೆ ಹೋಗ್ತಾ ಇದ್ರು. ಒಂದ್ಸಲ ಸರಿಯಾಗಿ ಕಟ್ಟಿಲ್ಲ ಅನ್ಸುತ್ತೆ, ಹಸು ಬಿಚ್ಕೊಂಡು ಹೊರಗೆ ಹೋಯ್ತು. ಹಸುಗೇನು ಪಾಪ, ಎಲ್ಲಿ ಹೂ ಸಿಗುತ್ತೋ ಹುಲ್ ತಿನ್ಕೊಂಡು ಹೋಗ್ತಾ ಇತ್ತು. ಹಾಗೆ ಮೇಯ್ತಾ ಮೇಯ್ತಾ ಬಂತು. ಮುಂದೆ ಆ ಸ್ಥಳೀಯ ನ್ಯಾಯಾಧೀಶರ ಮನೆ ಬಂತು. ಬಂಗ್ಲೆ, ಇದು ದೊಡ್ಡ ಬಂಗ್ಲೆ. ಹೊರಗೆಲ್ಲ ಒಣ ಆಗಿದ್ರು ಕೂಡ ಬ್ರಿಟಿಷ್ ನ್ಯಾಯಾಧಿಕಾರಿಯ ಮನೆ ತೋಟದಲ್ಲಿ ಹಸಿರು ಬೇಕಾದಷ್ಟಿತ್ತು. ಆಳುಗಳಿರ್ತಾರಲ್ಲ, ನೀರು ಹಾಕಿ ಚೆನ್ನಾಗಿ ಹುಲ್ಲು ಬೆಳೆಸಿದ್ದಾರೆ. ಪಾಪ ಹಸುಗೆ ಏನ್ ಗೊತ್ತು ಇದು ಬ್ರಿಟಿಷರ ಮನೆ ಅಂತ. ಆ ಮರದ ಬೇಲಿಯನ್ನು ಮುರಿದು ಒಳಗೆ ಹೋಗಿ ಆರಾಮಾಗಿ ಹಸಿರು ತಿಂತ ಕುತ್ಕೊಂತು. ನೋಡಿ ಜನ ಗಾಬರಿ ಆದ್ರು. ಅಯ್ಯೋ, ಬ್ರಿಟಿಷರ ವಿರುದ್ಧ ಮಾತಾಡಿದ್ರೆ ಚಡಿ ಏಟು ಬೀಳ್ತದೆ, ಇನ್ನು ಹಸು ಒಳಗೆ ಹೋಗಿ ಹುಲ್ ತಿಂದ್ಬಿಟ್ಟಿದೆ ಬ್ರಿಟಿಷರ ಮನೆಯಲ್ಲಿ, ಏನ್ ಶಿಕ್ಷೆ ಆಗತ್ತೋ ಅಂತ ಗಾಬರಿ ಆದ್ರು. ಕೆಲವು ಓಡಿ ಹೋಗಿ ಪ್ರೇಮಚಂದ್ರ ಹೇಳಿದ್ರು, ನೋಡಯ್ಯ ನಿಮ್ಮ ಹಸು ನ್ಯಾಯಾಧೀಶರ ಮನೆಗೆ ಹೋಗ್ಬಿಟ್ಟಿದೆ, ಒಳಗಡೆ ಹುಲ್ ತಿಂತಾ ಇದೆ, ಅವನು ಏನ್ ಮಾಡ್ತಾನೋ ಗೊತ್ತಿಲ್ಲ, ಮೊದಲೇ ಕೋಪಿಷ್ಟ ಅವನು ಅಂದ್ರು. ಅಲ್ಲೇನಾಯ್ತು, ತೋಟಕ್ಕೆ ಬಂದದ್ದು ಹಸು ಇತ್ತಲ್ಲ, ನ್ಯಾಯಾಧೀಶರ ಆಳುಗಳು ಕಷ್ಟಪಟ್ಟು ಹಿಡಿದು ಕಟ್ಟಿ ಹಾಕಿದ್ರು ಅದನ್ನು. ಸುದ್ದಿ ತಿಳಿದ ತಕ್ಷಣ ನ್ಯಾಯಾಧೀಶ ಬಂದ ಮನೆಗೆ, ಕೋಪ ನೆತ್ತಿಗೇರಿತ್ತು. ಯಾರ ಹಸು ಇದು? ಪ್ರೇಮಚಂದ್ರದು ಅಂತ ಹೇಳಿದ್ರು. ನಮ್ಮ ಮನೆಗೆ ಬರೋಕಂತ ಧೈರ್ಯ ಅದಕ್ಕೆ? ತಕ್ಷಣ ಏನ್ ಮಾಡಿ ಆ ಹಸುವನ್ನು ಗುಂಡಿಟ್ಟು ಕೊಂದ್ಬಿಡಿ ಅಂತ ಹೇಳಿದ. ತೋಳಿಗನ್ನು ಹೊಡೆದಾಕಿ ಹಸುನ. ಪಾಪ ಆಳುಗಳು ನ್ಯಾಯಾಧಿಕಾರಿ ಶಿಷ್ಯರಾಗಿದ್ರು ಕೂಡ ಭಾರತೀಯ ಹುಡುಗರು. ಹಸುವನ್ನು ಹೆಂಗ್ ಕೊಲ್ತಾರೆ ಅವರು? ಧೈರ್ಯ ಎಲ್ಲಿ ಬಂತು? ಅವ್ರು ಹಿಂದ್ಮುಂದ್ ನೋಡ್ತಾ ಇದ್ರು. ಆಜ್ಞೆ ಕೊಡ್ತಾನೆ ಇದ್ದಾನೆ ಯಜಮಾನ, ಫೈರ್ ಫೈರ್, ಕೊಂದ್ ಹಾಕಿ, ಹಸು ಕೊಂದ್ ಹಾಕಿ ಅಂತ ಹೇಳ್ತಾ ಇದ್ದಾನೆ. ಅವ್ರು ಹೊಡಿತಾ ಇಲ್ಲ. ಆ ಹೊತ್ತಿಗೆ ಪ್ರೇಮಚಂದ್ರ ಓಡಿ ಬಂದ್ರು. ನ್ಯಾಯಾಧೀಶ ನೋಡಿದ್ರು, ಸ್ವಾಮಿ ತಪ್ಪಾಯ್ತು, ನಮ್ಮ ಹಸು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ, ಅದಕ್ಕಿಂತ ಏನ್ ತೊಂದರೆ ಆದ್ರೆ ಏನ್ ದಂಡ ಹಾಕೋದು ನನಗೆ ಹಾಕಿ ಅಂತ ಹೇಳಿದ್ರು. ಇವ್ರ ವಿನಯ ಇತ್ತಲ್ಲ, ಎಷ್ಟೋ ಸಲ ಆಗತ್ತೆ ಸ್ನೇಹಿತರೆ, ನಾವು ತುಂಬಾ ವಿನಯವಾಗಿದ್ರೆ ದೌರ್ಬಲ್ಯ ಅಂತ ತಿಳ್ಕೊತಾರೆ ಜನ. ಇಲ್ಲೂ ಹಾಗೆ ಆಯ್ತು. ಪ್ರೇಮಚಂದ್ರ ವಿನಯವನ್ನ ದೌರ್ಬಲ್ಯ ಅಂತ ತಿಳ್ಕೊಂಡಂತ ನ್ಯಾಯಾಧೀಶ ಏನ್ ಮಾಡಿದ ಗೊತ್ತಾ? ಬೈದ ಬೈದ ಬೈದ. ಬರೀ ಇವ್ರನ್ನ ಬೈಯೋದಷ್ಟೇ ಅಲ್ಲ, ಇಡೀ ಭಾರತೀಯರನ್ನು ಬೈದ, ಭಾರತೀಯ ನಂಬಿಕೆಗಳನ್ನು ಬೈದ, ಪರಂಪರೆಯನ್ನು ಬೈದ. ಜೋರಾಗಿ ಎತ್ತರ ಧ್ವನಿಯಲ್ಲಿ ನಿಂತ್ಕೊಂಡು ಬ್ಲಡಿ ಇಂಡಿಯನ್ಸ್ ಅಂದ್ಬಿಟ್ಟ. ಭಾರಿ ಕೋಪ ಬಂದ್ಬಿಡ್ತು. ಇವ್ರು ಯಾವಾಗಲೂ ಸಾತ್ವಿಕ ಸ್ವಭಾವದವ್ರು, ಎಂದೂ ಜೋರಾಗಿ ಮಾತಾಡಿದವರಲ್ಲ. ಅವನು ಹಾಗೆ ಜೋರಾಗಿ ಧ್ವನಿಯಲ್ಲಿ ಮಾತಾಡೋದನ್ನು ಸ್ವಲ್ಪ ಕಾಲ ತಾಳ್ಕೊಂಡಂತ ಪ್ರೇಮಚಂದ್ರ ಏನ್ ಮಾಡಿದ್ರು, ಸರಿಯಾಗಿ ಪ್ರತಿಕ್ರಿಯೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ತಾವು ಧ್ವನಿ ಏರಿಸಿದ್ರು. ನೀನು ತಾಕತ್ತಿದ್ರೆ ಬಂದೂಕಿಂದ ಹಸುವನ್ನು ಕೊಲ್ಲಯ್ಯ ನೋಡೋಣ, ಕೊಲ್ಲೋ. ಒಂದೇನಾದ್ರೂ ಹಸುವನ್ನು ಕೊಂದ್ರೆ ಮುಂದಾಗುವಂತ ಅನಾಹುತಕ್ಕೆ ನೀನೇ ಜವಾಬ್ದಾರನಾಗ್ತೇನೆ ಮರಿಬೇಡ. ನನ್ನ ದೇಶದ ಜನ ನಿನ್ನ ಮೂರ್ಖತನಕ್ಕೆ, ಅವಿಚಾರಕ್ಕೆ ಸರಿಯಾಗಿ ಪೆಟ್ಟನೆ ಕೊಡ್ತಾರೆ, ಹುಷಾರಾಗಿರು. ಹಸುನ್ ಕೊಲ್ತೀಯ, ಗುಂಡಾಕಿ, ಏನ್ ಅನ್ಕೊಂಡಿದ್ಯಾ ನೀವು ಭಾರತೀಯರನ್ನ ಅಂತ ಜೋರಾಗಿ ಮಾತಾಡ್ಬಿಟ್ರು. ಇವ್ರು ಧೈರ್ಯದಿಂದ ಮಾತಾಡಿದ್ದನ್ನು ನೋಡಿ ನ್ಯಾಯಾಧೀಶನ ಮನೆ ಮುಂದೆ 100 ಜನ ಸೇರ್ಬಿಟ್ರು. ಜನ ಜಾಸ್ತಿ ಸೇರೋದನ್ನ ನೋಡಿ ಓಹೋಹೋ ಪರಿಸ್ಥಿತಿ ವಿಷಮಯ ಆಗ್ತಾ ಇದೆ ಅನ್ಕೊಂಡು ನ್ಯಾಯಾಧೀಶ ಗೊಣ್ಕೊಂಡು ಮನೆ ಒಳಗೆ ಸೇರ್ಕೊಂಡ. ಅವನಕ್ಕಿಂತ ಮೊದಲೇ ಅವನ ಸೇವಕರು ಮಾಯ ಆಗಿದ್ರು. ಇದು ಬಹಳ ಮಜಾ ಇದೆ. ಬ್ರಿಟಿಷರನ್ನ ತಮ್ಮ ದೇಶದಿಂದ ಗಡಿ ಪಾರು ಮಾಡೋದಕ್ಕೆ ಸಂಗ್ರಾಮ ನಡೀತಿತ್ತಲ್ಲ ದೇಶದಲ್ಲೆಲ್ಲ, ಅದೇ ಸಮಯದಲ್ಲಿ ತಮ್ಮ ಪ್ರೀತಿ ಹಸು ಬ್ರಿಟಿಷ್ ನ್ಯಾಯಾಧೀಶನ ಮನೆ ಗಡಿಯನ್ನು ಪಾರು ಮಾಡಿ ಸ್ವಾತಂತ್ರ್ಯ ಘೋಷಿಸ್ಕೊಂಡ್ಬಿಟ್ಟಿದೆ ಅನ್ಕೊಂಡು ಪ್ರೇಮಚಂದ್ರ ಮನೆಗೆ ನಡೆದ್ರಂತೆ. ಇದು ನಾವು ನೆನೆಸ್ಕೋಬೇಕು ಸ್ವಾಮೀಜಿ. ನಾವು ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ, ನಾವು ಶಕ್ತಿ ಮುಂದೆ ಹೆದರ್ತೇವೆ. ಬಂದೂಕಿನ ಶಕ್ತಿ, ಅಧಿಕಾರದ ಶಕ್ತಿ ನಮ್ಮನ್ನು ಬೆದರಿಸ್ತದೆ. ಆದ್ರೆ ದಯವಿಟ್ಟು ನೆನೆಸ್ಬೇಕು, ಆ ಬಂದೂಕಿನ ಶಕ್ತಿ ಆಗಲಿ ಅಧಿಕಾರದ ಶಕ್ತಿ ಆಗಲಿ ಹೇಡಿಗಳನ್ನ ಮಾತ್ರ ಬೆದರಿಸುತ್ತೆ.
ಹೇಡಿಗಳು ಮಾತ್ರ ಹೆದರಬೇಕು. ಸಾತ್ವಿಕ ಶಕ್ತಿ ಒಂದು ಸಲ ಸಿಡಿದೆದ್ದು ನಿಂತ್ರೆ ಯಾವುದೇ ಸಾಮ್ರಾಜ್ಯಶಾಹಿ ಶಕ್ತಿ ಆಗಲಿ, ಅಧಿಕಾರದ ದರ್ಪ ಆಗಲಿ, ಬಂದೂಕದ ಸದ್ದಾಗಲಿ ನಿಸ್ಸತ್ವವಾಗಿ ಹೋಗ್ತದೆ. ಇದು ಬಹಳ ಮುಖ್ಯ. ಈ ಸಾತ್ವಿಕ ಶಕ್ತಿ ಇದೆಯಲ್ಲ, ಇದನ್ನು ಸಾಮಾಜಿಕ ಪರಂಪರೆಯ ರಕ್ಷಕ ಅದು. ಅದಕ್ಕೆ ನಾನು ಹೇಳೋದು, ಸಾಮಾನ್ಯವಾಗಿ ಯಾರಿಗೆ ಕೋಪ ಬರಲ್ಲ ಅವ್ರನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಸಾತ್ವಿಕರಾಗಿದ್ದವ್ರ ಕೋಪ ಬಂದ್ರೆ ಯಾವುದು ಉಳಿಯಲ್ಲ. ಅದರಿಂದ ಅಧಿಕಾರಿಗಳಾಗಲಿ ದರ್ಪದವರಾಗಲಿ ಹುಷಾರಾಗಿರ್ಬೇಕು. ದರ್ಪ ಬಹಳ ಕಾಲ ನಡೆಯೋಲ್ಲ. ಸಾತ್ವಿಕರ ಮೇಲೆ ಹಾರಾಡಬೇಡಿ. ಹಾರಿದಾಗ ಒಂದ್ಸಲ ತಿರುಗಿ ನಿಂತ್ರೆ ಯಾರು ಬದುಕುಳಿಯಲ್ಲ.